Dear students, the next concept is homologous series. Homologous series. Homo means same ಅಂತಕ್ಕಂಥದ್ದು. Okay. ಏನಾಗದ್ರೆ homologous series ಅಂತಕ್ಕಂಥದ್ದು. What is the definition of homologous series? Okay. The series of the organic compounds. The series of the series of the organic compounds, the series of the organic compounds organic compounds organic compounds organic compounds shows organic compound shows similar chemical properties similar chemical properties similar chemical properties similar chemical properties and similar chemical properties and differ by CH2 group. CH2 group nothing but methylene group. CH2 group ಏನಂತ ಕರಿತೀವಪ್ಪ methylene group. This is the definition of homologous series. What is the definition of homologous series? The series of the organic compound shows similar chemical properties and differ by methylene group. This is the definition of homologous series. What are the characteristics of homologous series? What are the important characteristics of homologous series? ಏನಾಗಾದ್ರೆ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳೋದಾದ್ರೆ ಓಕೆ ಫಸ್ಟ್ ಒನ್ ಹೇಳೋದಾದ್ರೆ these series are represented by first one these series are represented by same general formula ಸೇಮ್ ಇರುತ್ತಂತೆ. ಫಾರ್ ಎಕ್ಸಾಂಪಲ್ ನೀವು ಆಲ್ಕೇನ್ಸ್ ಅಂಡ್ ಆಲ್ಕೈನ್ಸ್ ಓದಿರ್ತೀರಲ್ವಾ, ಹಾಗಾಗಿ ದಿ ಸೀರೀಸ್ ಆರ್ ರೆಪ್ರೆಸೆಂಟೆಡ್ ಬೈ ಸೇಮ್ ಜನರಲ್ ಫಾರ್ಮುಲಾ. ಇವಾಗ ಫಾರ್ ಎಕ್ಸಾಂಪಲ್ ಆಲ್ಕೇನ್ಸ್ ಅಂತ ಹೇಳಿದಾಗ CnH2n+2 ಅಂತ ಹೇಳ್ತೀವಿ. ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್ ಇವೆಲ್ಲದಕ್ಕೂ ಜನರಲ್ ಫಾರ್ಮುಲಾ ಏನಾಗಿರುತ್ತೆ ಮಕ್ಕಳೇ? ಸೇಮ್ ಇರುತ್ತೆ. ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಫಸ್ಟ್ನೇದು ದಿ ಸೀರೀಸ್ ಆರ್ ರೆಪ್ರೆಸೆಂಟೆಡ್ ಬೈ ಸೇಮ್ ಜನರಲ್ ಫಾರ್ಮುಲಾ ಅಂತಕ್ಕಂಥದ್ದು. ಓಕೆ, ಸೆಕೆಂಡ್ ಒಂದು ಟೂ ಸಕ್ಸಸಿವ್ ಮೆಂಬರ್ಸ್ are differ by CH2 group. CH2 group nothing but methylene group. ಹಾಗಾದ್ರೆ ಎರಡು ಸಕ್ಸಸಿವ್ ಮೆಂಬರ್ಸ್ ಅಂತಕ್ಕಂಥದ್ದು ಯಾವ್ದ್ರಿಂದ ಡಿಫರೆಂಟ್ ಆಗಿರುತ್ತೆ? CH2 ನಥಿಂಗ್ ಬಟ್ ಮಿಥಲಿನ್ ಗ್ರೂಪ್ ಇಂದ ಏನಾಗಿರುತ್ತೆ? ಡಿಫರೆಂಟ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮೀಥೇನ್, ಈಥೇನ್ ಏನು ಡಿಫರೆನ್ಸ್? ಒಂದು ಕಾರ್ಬನ್ 2 ಹೈಡ್ರೋಜನ್ ಆಟಮ್ ಡಿಫರೆನ್ಸ್ ಇರುತ್ತೆ. ಅದೇ ರೀತಿ ಟೂ ಸಕ್ಸಸಿವ್ ಮೆಂಬರ್ಸ್ ಆರ್ ಡಿಫರ್ ಬೈ CH2 ಗ್ರೂಪ್ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಒನ್ ದೇ ಆರ್ prepared by common methods. Okay, they are prepared by common methods ಇಂದ ನಾವೇನ್ ಮಾಡ್ಬೋದಂತೆ? ಪ್ರಿಪರೇಷನ್ ಮಾಡ್ಬೋದಂತೆ. they are prepared by common methods. ಒಂದೇ ಮೆಥಡ್ ಇಂದಾನೆ ನಾವು ಈ ಒಂದು ಸಕ್ಸಸಿವ್ ಮೆಂಬರ್ಸ್ ನಾವು ಪ್ರಿಪರೇಷನ್ ಮಾಡ್ಬೋದಂತೆ. ಲಾಸ್ಟ್ ಒಂದು ಶೋಸ್ ಎ ರೆಗ್ಯುಲರ್ ಗ್ರೇಡೇಷನ್ ಇನ್ ಫಿಸಿಕಲ್ ಪ್ರಾಪರ್ಟೀಸ್. ಓಕೆ, ಶೋಸ್ ಎ ರೆಗ್ಯುಲರ್ ಇನ್ physical properties. ಅರ್ಥ ಆಗ್ತಿದೆಯಾ ಮಕ್ಕಳೇ? ಫಿಸಿಕಲ್ ಪ್ರಾಪರ್ಟೀಸ್ ಶೋಸ್ ಎ ರೆಗ್ಯುಲರ್ ಗ್ರೇಡೇಷನ್ ಅಂದ್ರೆ ಇನ್ಕ್ರೀಸಿಂಗ್ ಆಗ್ತಕ್ಕಂಥ. ಫಾರ್ ಎಕ್ಸಾಂಪಲ್ ಇವಾಗ ಫಿಸಿಕಲ್ ಪ್ರಾಪರ್ಟೀಸ್ಗೆ ಹೇಳೋದಾದ್ರೆ ಏನಾಗಾದ್ರೆ ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಫಿಸಿಕಲ್ ಪ್ರಾಪರ್ಟೀಸ್? ದೋಸ್ ಪ್ರಾಪರ್ಟೀಸ್ ಕ್ಯಾನ್ ಬಿ ಮೆಜರ್ ಮಾಡ್ಬೋದಂತೆ
ವಿತೌಟ್ ಚೇಂಜ್ ಇನ್ ದೇರ್ ಐಡೆಂಟಿಟಿ ಚೇಂಜ್ ಆಗ್ದಲೇ ಇರೋ ಥರ ನಾವು ಅವನ್ನ ಮೆಷರ್ ಮಾಡ್ಬೋದಂತೆ. ಫಾರ್ ಎಕ್ಸಾಂಪಲ್ ಇವಾಗ ಕಲರ್ ಆಗಿರ್ಬೋದು, ಓಡರ್ ಆಗಿರ್ಬೋದು, ಮಾಸ್ ಆಗಿರ್ಬೋದು, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಫಾರ್ ಫಿಸಿಕಲ್ ಪ್ರಾಪರ್ಟೀಸ್. ಇವಾಗ ಒಂದು ಕಾಂಪೌಂಡ್ ಕಲರ್ ಹೇಳಿದ್ರೆ ಅದ್ರ ಐಡೆಂಟಿಟಿ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ಅದ್ರ ಮೆಲ್ಟಿಂಗ್ ಪಾಯಿಂಟ್ ಆಗಿರ್ಬೋದು, ಬಾಯ್ಲಿಂಗ್ ಪಾಯಿಂಟ್ ಆಗಿರ್ಬೋದು, ಓಕೆ, ಇವೆಲ್ಲ ಫಿಸಿಕಲ್ ಪ್ರಾಪರ್ಟೀಸ್ನ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥದ್ದು ಮಕ್ಕಳೇ. ಹಾಗಾದ್ರೆ ಶೋಸ್ ಎ ರೆಗ್ಯುಲರ್ ಗ್ರೇಡೇಷನ್ ಇನ್ ಫಿಸಿಕಲ್ ಪ್ರಾಪರ್ಟೀಸ್. ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹೋಮೋಲಗಸ್ ಸೀರೀಸ್. ಈಗ ನಾವು ಆಲ್ಕೇನ್ ಸೀರೀಸ್ ಬರೆಯೋಣ ಮಕ್ಕಳೇ. ಆಲ್ಕೇನ್ ಸೀರೀಸ್ ಫಸ್ಟ್ ಬಂತು. ಆಲ್ಕೇನ್ ಸೀರೀಸ್, ವಾಟ್ ಇಸ್ ದ ಜನರಲ್ ಫಾರ್ಮುಲಾ ಆಫ್ ಆಲ್ಕೇನ್? CnH2n ಪ್ಲಸ್ 2, CnH2n ಪ್ಲಸ್ 2 ಅಂತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಮೊದಲನೇ ಕಾಂಪೌಂಡು ಮೀಥೇನ್ ಅಂತ ಬರೀತೀನಪ್ಪ. ಮೀಥೇನ್, ವಾಟ್ ಇಸ್ ದ ಮಾಲಿಕ್ಯುಲರ್ ಫಾರ್ಮುಲಾ? CH4. ಅನದರ್ ಒನ್ ಈಥೇನ್, C2H6. ಹಾಗಾದ್ರೆ ನೋಡಿ, ಕಾರ್ಬನ್ ಡಿಫರೆನ್ಸ್ 1 ಕಾರ್ಬನ್, ಹೈಡ್ರೋಜನ್ 2 ಹೈಡ್ರೋಜನ್ ಡಿಫರೆನ್ಸ್. ಹಾಗಾದ್ರೆ ಸೇಮ್ ಜನರಲ್ ಫಾರ್ಮುಲಾ, ಡಿಫರ್ ವಿತ್ CH2 ಮಿಥೈಲಿನ್ ಗ್ರೂಪ್. ಓಕೆ, ಅನದರ್ ಒನ್ ಪ್ರೋಪೇನ್, C3H8. ಅರ್ಥ ಆಗ್ತಿದೆಯಾ ಮಕ್ಕಳೇ? ಈಗ ಇವೆರಡಕ್ಕೂ ಕಾಮನ್ ತಗೊಂಡ್ರೆ 2 ಮತ್ತೆ 3 ತಗೊಂಡಾಗ 1 ಕಾರ್ಬನ್, 8 6 ಅಂದ್ರೆ ಅನದರ್ 2 ಹೈಡ್ರೋಜನ್ ಆಟಮ್ಸ್, ಡಿಫರ್ ವಿತ್ 2 ಹೈಡ್ರೋಜನ್ ಆಟಮ್. ಹಾಗಾದ್ರೆ ಇವೆರಡು ಸಕ್ಸೆಸಿವ್ ಮೆಂಬರ್ಸ್ಗೆ ಜನರಲ್ ಫಾರ್ಮುಲಾ ಸೇಮ್ ಇದೆ, ಬಟ್ ಡಿಫರ್ ವಿತ್ CH2 ಗ್ರೂಪ್, ಮಿಥೈಲಿನ್ ಗ್ರೂಪ್ ಡಿಫರೆಂಟ್ ಇರ್ತಕ್ಕಂಥದ್ದು. ಅನದರ್ ಒನ್ ಆಲ್ಕೀನ್ ಸೀರೀಸ್ ತಗೊಳ್ಳೋಣ ಮಕ್ಕಳೇ. ಆಲ್ಕೀನ್ ಸೀರೀಸ್, ವಾಟ್ ಇಸ್ ದ ಜನರಲ್ ಫಾರ್ಮುಲಾ? CnH2n. ಈಗ ಫಸ್ಟ್ನೇ ಕಾಂಪೌಂಡ್ ತಗೋತೀನಿ, ಈಥೀನ್ ಅಂತ ತಗೊಂಡಾಗ C2H4. ಓಕೆ, ಪ್ರೋಪೀನ್ ಅಂತ ತಗೊಂಡಾಗ C3H6. ಇವೆರಡಕ್ಕೂ ಕಾಮನ್ ತಗೊಳ್ಳಿ, ಅಂದ್ರೆ ಏನ್ ಡಿಫರೆನ್ಸ್ ಇದೆ ನೋಡ್ಕೊಳ್ಳಿ. CH2 ಡಿಫರೆನ್ಸ್ ಇದೆ. ಅನದರ್ ಒನ್ ಬ್ಯೂಟೀನ್, C4H8 ಡಿಫರೆನ್ಸ್ CH2 ಗ್ರೂಪ್. ಹಾಗಾದ್ರೆ ಸೇಮ್ ಜನರಲ್ ಫಾರ್ಮುಲಾ, ಡಿಫರ್ ವಿತ್ CH2 ಮಿಥೈಲಿನ್ ಗ್ರೂಪ್. ಲಾಸ್ಟ್ ಒನ್ ಆಲ್ಕೈನ್ ಸೀರೀಸ್ ನೋಡೋಣ. ಆಲ್ಕೈನ್ ಸೀರೀಸ್, what is the general formula? CnH2n-2. This is the general formula for alkynes general formula. ಈಗ ನಿಮಗೆ C2 ಓಕೆ C2H2 ಅಂತಕ್ಕಂಥದ್ದು. ಅನದರ್ ಒನ್ C3H4 ಡಿಫರೆನ್ಸ್ ನೋಡ್ಕೊಳ್ಳಿ ಮಕ್ಕಳೇ. CH2 ಡಿಫರೆನ್ಸ್ ಇದೆ. ಓಕೆ, C4H6 ಡಿಫರೆನ್ಸ್ CH2. Okay, these are all the examples for homologous series. ಇವೆಲ್ಲ homologous series ಗೆ ಎಕ್ಸಾಂಪಲ್ ಆಗುತ್ತೆ. ಹಾಗಾದ್ರೆ series of the organic compound shows similar chemical properties, differ with ಮಿಥೈಲಿನ್ ಗ್ರೂಪ್ ಮಾತ್ರ ಡಿಫರೆಂಟ್ ಇರುತ್ತೆ. ಇದನ್ನು ನಾವು homologous series ಅಂತ ಕರಿತಿದ್ದೀವಿ. ಅರ್ಥ ಆಗಿದೆಯಾ ಮಕ್ಕಳೇ? ಓಕೆ.